ನೀನು ಹೇಳು ಶರಣ ಶರಣಾರ್ಥಿ ಹೇಳ್ಬೇಕು. ಶರಣ ಶರಣಾರ್ಥಿ. ಶ್ರೀಮಠದಲ್ಲಿ ಪತನಿ ಮುರುಗೇಂದ್ರ ಮಹಾಶಯರ ಸ್ಮರಣೆ ನಿಜವಾಗ್ಲೂ ಇವತ್ತು ಅರ್ಥಪೂರ್ಣವಾಗಿ ನಡೆದಿದೆ ಅಂತ ಒಂದು ಭಾವನೆ. ಅದರಲ್ಲೂ ಶ್ರೀ ಮನ್ಮಹಾರಾಜ ನಿರಂಜನ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ಧ್ವನಿ ಸುರುಳಿ ನಾವೆಲ್ಲರೂ ಕೇಳಿದಿರಿ. ತಪಸ್ವಿಗಳು ಅಂತ ಕರೀತಾರೆ ಮಲ್ಲಿಕಾರ್ಜುನರು. ತಪಸ್ವಿಗಳ ದರ್ಶನಕ್ಕೆ, ಏಕೆಂದ್ರೆ ಅವರು ಒಬ್ರು ತಪಸ್ವಿಗಳೇ. ಮಲ್ಲಿಕಾರ್ಜುನರು ಮಾತನಾಡೋದಿಲ್ಲ, ಅವ್ರು ಮಾತನಾಡಿದ್ದೆಲ್ಲ ಮಂತ್ರ. ಸಾಮಾನ್ಯವಾಗಿ ಒಂದೊಂದು ಶಬ್ದನೂ ನಮ್ಮನ್ನ ಮಂತ್ರ ಮುದ್ರನ್ನಾಗಿ ಮಾಡುವಂತ ಶಬ್ದಗಳೇ ಅವು. ಈ ಧ್ವನಿ ಸುರುಳಿಯನ್ನ ಇಷ್ಟು ವರ್ಷಗಳ ಕಾಲ ಕಾಪಾಡ್ಕೊಂಡ್ಬಂದು ನಮ್ಮೆಲ್ಲರಿಗೂ ಮುಂದಿನ ಈ ಮುರುಘಾ ಪರಂಪರೆ, ಬಸವತತ್ವ ಪರಂಪರೆಗೆ, ಶಿವಯೋಗ ಪರಂಪರೆ, ಇವುಗಳನ್ನೆಲ್ಲ ನಮಗೆ ಕಿವಿಗೆ ಮತ್ತೊಮ್ಮೆ ಮುಟ್ಟಿಸಿದಂಥ ನಮ್ಮ ಕಣಕುಪ್ಪಿ ಶ್ರೀ ಮುರುಗೇಶಪ್ಪನವರಿಗೆ ಜೋರಾಗಿ ಅವರ ಜೊತೆಯಲ್ಲಿ ಅವರ ಜಯದೇವ ಪ್ರಸಿಗೆ 100 ವರ್ಷ ಆಗಿದೆ. ಶತಮಾನೋತ್ಸವವನ್ನು ಆಚರಿಸಿದ್ದು 100 ವರ್ಷ ಆಗಿ 10 ವರ್ಷ 110 ವರ್ಷ. ಜಗತ್ತುಳ ಹೆಸರಲ್ಲಿ ಒಂದು ಮುದ್ರಣಾಲಯವನ್ನು ತೆಗೆದುಕೊಂಡು ಮೃತ್ಯುಂಜಯಪುರ ತೆಗೆದಿದ್ರು. ಮುದ್ರಣಾಲಯ ಒಂದೊಂದು ಸಲ ನಮಗೆ ಆಶ್ಚರ್ಯನೂ ಹೌದು. ಈ ತರದಾದಂತ ಮಹಾ ತಪಸ್ವಿಗಳು ನಮ್ಮ ಪರಂಪರೆ ಜೊತೆಗೆ, ನಿನ್ನೆ ದಿವಸ ನಾನು ಮಾತನಾಡಬೇಕಾದ್ರೆ ಹೇಳಿದೆ, ನಮ್ಮದು ಜಗದ್ಗುರು ಪರಂಪರೆನೇ. ಆದರೆ ಎಂತ ಜಗದ್ಗುರು ಪರಂಪರೆ ಅಂದ್ರೆ ಇಡೀ ಎಲ್ಲಾ ಜಗದ್ಗುರುಗಳನ್ನು ಶಿವಯೋಗ ಪರಂಪರೆ ಕಡೆಗೆ ಮುಖ ಮಾಡಿದ್ರಲ್ಲ, ಅದಕ್ಕೆ ಜಗದ್ಗುರು ಪರಂಪರೆ. ಮಲ್ಲಿಕಾರ್ಜುನ್ ಜಗದ್ಗುರು ಮಾತನಾಡ್ಬೇಕಾದ್ರೆ ಮೃತ್ಯುಂಜಯಪುರ ಬಂದ್ರು. ಮೃತ್ಯುಂಜಯಪುರ ಯಾರಂತ ಗೊತ್ತದಲ್ಲ? ಈ ನಾಡಿನಲ್ಲಿ ವಿದ್ಯಾರ್ಥಿಗಳನ್ನ ದೇವರು ಅಂತ ಕರೆದಂತ ಮಹಾನುಭಾವ. ಅದೇ ರೀತಿ ನಡ್ಕೊಂಡವರು. ಜೊತೆಗೆ ಮಾಂತಪ್ಪರು ಬಂದ್ರು, ಜೊತೆಗೆ ಜೈಬೋ ಜಗದ್ಗುರು ಬಂದ್ರು. ಚಿಕ್ಕವರು ಅಂದ್ರಲ್ಲ ಜೈಬೋ ಜಗದ್ಗುರು. ಗುರುಶ್ಯಾಮ ಸ್ವಾಮಿಗಳು ಬಂದ್ರು. ಹತ್ತನೇ ಶಿವಗಳ ಆಶೀರ್ವಾದ ಸಾಮಾನ್ಯವಾಗಿ ಒಂದು 3-4 ದಶಕಗಳೇನು ಆವಾಗ ಆಗ್ತದ. ಬಿದರಿ ಕುಮಾರಸ್ವಾಮಿಗಳು, ಬೀಳೂರು ಗುರುಬಸವ ಸ್ವಾಮಿಗಳು, ಮೃತ್ಯುಂಜಯಪುರು, ಅಂಕ್ಲಿಮಠ ಸ್ವಾಮಿಗಳು ಎಲ್ಲರೂ ಶಿವಯೋಗ ಮಠಾಧಿಪತಿಗಳಲ್ಲ. ಅವರು ಮಠ ಕಟ್ಟಲಿಲ್ಲ, ಆದ್ರೆ ದೊಡ್ಡ ದೊಡ್ಡ ಮಠದ ಕಟ್ಟಿದಂತ ಎಲ್ಲ ಜಗದ್ಗುರು ಅವರ ಅಂತಃಕರಣಕ್ಕೆ ಪಾತ್ರರಾದವರೇ, ಅವರ ಶಿಷ್ಯರೇ. ಅದರಲ್ಲಿ ಎರಡು ಮಾತೇ ಇಲ್ಲ. ಮೃತ್ಯುಂಜಯಪುರ ಕಾಶಿಗೆ ಹೊಂಟಿರ್ತಾರೆ. ಕಾಶಿಗೆ ಹೊಂಟಾಗ ಅಲ್ಲಿ ಕಾಶಿಲಿ ಮಾತನಾಡಲಾರ್ದ ವಿಶ್ವನಾಥ ಅಂತಾನೆ, ಅವನ್ತಾಗೇನು ಹೋಗ್ತೀಯ ನೀನು? ಈ ಮಾತನಾಡೋ ವಿಶ್ವನಾಥ ಅಂದ್ರೆ ಹತ್ತನಿಗೆ ಗೊತ್ತ.
ಅಂಗಡಿ ಸ್ವಾಮಿಗಳು ಕಳ್ಸಿದ ತಕ್ಷಣ ಅಲ್ಲಿ ಹೋಗಿ ನೋಡಿ, ಒಂದು ಇಲ್ಲ ಮರಿಗಳು ಕೂತದೆ, ನಾನು ಮರಿನೇ, ಆದ್ರೆ ಕೂಡ್ರಿ ಕೂಡ್ರಿ ಇಲ್ಲೇ ಕೂಡ್ರಿ, ಪರವಾಗಿಲ್ಲ. ಶಿವಯೋಗಿಗಳಿಗೆ ಅವರ ಕೊನೆ ತನಕ ಸೇವಾ ಮಾಡದಂತವ್ರು ಯಾರಾದ್ರೂ ಅದು ಮೃತ್ಯುಂಜಯ ಕೂಡು. ಹೆಂಗ ಸೇವಾ ಅಂತ ನಿಮಗೆ ಹೇಳ್ತೀನಿ. ನಿಮಗೆ ಶಿವಯೋಗಿ ಸೇವಾ ಮಾಡಿರ್ತಾರೆ. ಶಿವಯೋಗಿ ಅಂದ್ರೆ ಎರಡೇ ನೆನೆಸ್ಬೇಕು, ಒಂದು ಸೇವಾ, ಇನ್ನೊಂದು ಶಿವಯೋಗ, ಇನ್ನೊಂದು ಪ್ರಸಾದ. ಪ್ರಸಾದ ಅಂದ್ರೆ ಪ್ರಸನ್ನತೆ, ಶಿವಯೋಗ ಅಂದ್ರೆ ಸಾಕ್ಷಾತ್ ಶಿವನೇ. ಸೇವಾ ನಿಜವಾದ ಶಿವಯೋಗಿಗಳು ಆ ಮಠದ ಇನ್ನೊಬ್ರು ಶಿವಬಸವ ಸ್ವಾಮಿಗಳು ಅಂತ ಇರ್ತಾರ ಮಠ, ಬೆಚ್ಚಿನ ಮಠಕ್ಕೆ. ಅವರಿಗೆ ಕುಷ್ಠರೋಗ ಬಂದಿರ್ತದೆ, ಅದನ್ನ ಕಾಯ ವಾಚ ಸೇವಾ ಮಾಡಿದ್ರು ಶಿವಯೋಗಿಗಳು. ಹೆಂಗ್ ಸೇವಾ ಮಾಡ್ತಾರಂದ್ರೆ ಆ ಗುರು ಮುಜುಗರ ಮಾಡ್ಕೋತದ, ಹಿಂಗ್ಯಾಕ್ ಮಾಡ್ತೀಯ ಅಂತ. ಅವ್ರ ಮೈಯೆಲ್ಲ ಒರೆಸಿ ಅವ್ರ ಕಿವೆಲ್ಲ ತಗೊಂಡು ನೀಟಾಗಿ ಸೇವಾ ಮಾಡ್ತಾರೆ. ಆ ಸೇವಾ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ಅವ್ರು ನಿಜವಾದ ಪರಮಾತ್ಮನ ಸ್ವರೂಪನೇ ಆಗ್ತಾರೆ ಶಿವಯೋಗಿ. ಶಿವಬಸವ ಸ್ವಾಮಿ ಬೇಡ ಅನ್ನೋದನ್ನು ಸೇವಾ ಮಾಡ್ತಾರೆ. ಇದನ್ನ ಪ್ರಭಾವ ಯಾರಿಗಾಗಿತ್ತು ಅಂದ್ರೆ ಮೃತ್ಯುಂಜಯ ಕೂಡಗಾಯ್ತು. ಶಿವಯೋಗಿಗಳ ಸೇವಾ ಅಂದ್ರೆ ಶಿವಯೋಗಿಗಳು ಎದ್ದೇಳಕ್ಕಿಂತ ಮುಂಚೆ 3:30 ಎದ್ದು ಮೃತ್ಯುಂಜಯ ಕೂಡ ಅವ್ರಿಗೆ ಸ್ನಾನಕ್ಕ, ಪೂಜೆ ಕೊನೆ ಎಲ್ಲ ಸಿದ್ಧ ಮಾಡಿ ರೆಡಿ ಕೂತಿದ್ರು. ಮೃತ್ಯುಂಜಯ ಕೂಡ ಧಾರವಾಡ ಮುರುಘಾ ಮಠಕ್ಕೆ ಮಾಡಬೇಕು ಅಂತ ಭಕ್ತರೆಲ್ಲ ಒಂದು ಶಿವಯೋಗಿಗಳನ್ನ ಕಳಿಸ್ಕೊಟ್ರೆ, ಮೃತ್ಯುಂಜಯ ಕೂಡ ಈ ಸಣ್ಣ ಹುಡುಗರು ಹೇಳ್ತಾರಲ್ಲ, ಹಂಗ ಹೇಳ್ತಾರ, ನನ್ನ ಮಠಕ್ಕೆ ಆಗಲ್ಲ, ನಾನು ಶಿವಯೋಗಿಗಳ ಸೇವಾ ಮಾಡ್ಬೇಕು, ನಾನು ಶಿವಯೋಗಿಗಳ ಸೇವಾ ಮಾಡ್ಬೇಕು. ಸಣ್ಣ ಮಕ್ಕಳು ಹೇಳ್ತಾರಲ್ಲ, ಶಿವಯೋಗಿಗಳು ಬಿಟ್ಟು ಹೋಗದೇ ಇಲ್ಲ. ಶಿವಯೋಗಿಗಳು. ನಮ್ಮ ಈ ಮುರುಘಾ ಪರಂಪರೆಗೂ ಅಥಣಿ ಗಚ್ಚಿನ ಮಠಕ್ಕೂ ಅವಿನಾಭಾವ ಸಂಬಂಧ ಇದೆ. ಎಂತ ಸಂಬಂಧ ಅದು? ತಾಯಿ ಮಕ್ಕಳ ಸಂಬಂಧ, ಅದು ಗುರು ಶಿಷ್ಯರ ಸಂಬಂಧ ಅಲ್ಲ. ಅಥಣಿ ಮುರುಗೇಂದ್ರ ಮಹಾಶಿವಗಳು ನಮ್ಮ ಜಯದೇವ ಜಗದ್ಗುರುಗೆ ತಾಯಿ ಸ್ವರೂಪದಲ್ಲಿ, ಜಯದೇವ ಜಗದ್ಗುರು ತಾಯಿ ಸ್ವರೂಪದಲ್ಲಿ ಶಿವಯೋಗಿಗಳು. ಮಲ್ಲಿಕಾರ್ಜುನ ಜಗದ್ಗುರು ಕೇಳಿದ್ರಲ್ಲ, ನಾ ಇನ್ನೇನು ಹೇಳಲೇಬೇಕಾಗಿಲ್ಲ. ಮಹಾನುಭಾವರು ಅಂತಂದ್ರು ಶಬ್ದ, ತಪಸ್ವಿಗಳ ದರ್ಶನ ಅಂದ್ರು, ಸ್ವಾಮಿ ಎಷ್ಟು ಸ್ವಾವಲಂಬಿ ಅನ್ನೋದನ್ನ ಹೇಳಿದ್ರು. ಒಂದೊಂದು ಶಬ್ದನು ನಾವು ಯಾವ ಕಾರಣಕ್ಕೂ ಅದನ್ನು ಅರಗಿಸ್ಕೊಳ್ಳೋದು ಕಷ್ಟ ಆಗ್ತದೆ, ಅಷ್ಟು ಮಹಾ ತಪಸ್ವಿಗಳ ಬಗ್ಗೆ. ಇನ್ನು ಉದಾಹರಣೆಗಳನ್ನ ನಿಮಗೆ ನಾನು ಕೊಡ್ತಾ ಹೋದ್ರೆ ಖಂಡಿತ ಸಮಯ ಆಗಲ್ಲ. ಅಥಣಿ ಶ್ರೀಗಳ ಉದಾಹರಣೆಗಳನ್ನ ನಿಮಗೆ ಒಂದೊಂದು ಹೆಜ್ಜೆನೂ ಯಾರೋ ಒಂದು ಬಾಗಿಲಿಗೆ ಬೆಳ್ಳಿ ನಾಣ್ಯ ಬರೆದಿರ್ತಾನೆ. ಮುಂಜಾನೆ ಶಿಷ್ಯ ಬಂದು ಬುದ್ಧಿ ಮಠಕ್ಕೆ ಯಾರೋ ಬಂದು ಬೆಳ್ಳಿ ನಾಣ್ಯ ಬರೆದಿದ್ರಲ್ಲ, ಯಾರೋ ಅದನ್ನ ಎಳ್ಕೊಂಡು ಹೋಗ್ಯಾನ ಬುದ್ಧಿ ಅಂತ. ಶಿವಗಳು ಏನಂತಾರೆ? ಇದ್ದವನು ಬಡದವನೇ, ಇಲ್ಲದವನು ಇನ್ನೊಬ್ಬ ಭಕ್ತ ಅವ ಬಾದಾಮಿ ಒಳಗೆ ಮಾಡಿಸಿರ್ತಾನೆ. ಹೊರಗಡೆ ಕೂತವ್ರಿಗೆಲ್ಲ ಬಾದಾಮಿ ಒಳಗೆ, ಸಾದಾ ಒಳಗೆ. ಶಿವಯೋಗಿಗಳು ಮಾತ್ರ ಬಾದಾಮಿ ಒಳಗೆ ಇರ್ತಾನೆ. ಕರೀತಾರೆ ಅವ್ನು ಮಾಡಿದ ಶಿಷ್ಯನ, ಏನಪ್ಪಾ ಏನ್ ಮಾಡಿ? ಬುದ್ಧಿ ತಮ್ಮ ಬಾದಾಮಿ ಒಳಗೆ ಮಾಡಿಸಿ. ಓಹೋ, ಅಲ್ಲಿರ ಶಿವಪ್ಪನಿಗೆ ಸಾದಾ ಒಳಗೆ, ಇಲ್ಲಿರ ಶಿವಪ್ಪನಿಗೆ ಬಾದಾಮಿ ಒಳಗೆ, ಏನಪ್ಪಾ? ತಕ್ಷಣ ಶಿವಯೋಗಿಗಳು ಅದನ್ನು ತೆಗೆದು ಎಲ್ಲರಿಗೂ ಮಾಡುವಂತ ಸಾದಾ ಒಳಗೆ ಕೊಡ್ತಾರೆ. ನಾವು ನೀವೆಲ್ಲ ಕೆರೆಯ ನೀರು ಮರದ ಪುಷ್ಪ ಧರಿಸಿದಡೇನು, ಆಗುವುದೇ ಲಿಂಗಾರ್ಚನೆ. ನಿನ್ನ ಮನವೆಂಬ ನೀರಿನಿಂದ ಜ್ಞಾನವೆಂಬ ಪುಷ್ಪದಿಂದ ಪೂಜಿಸಬಲ್ಲಡೆ ಭಕ್ತನೆಂಬೆ ಮಹೇಶ್ವರನೆಂಬೆ ಅಂತ ಮಾತಿದೆ. ಎಂದೂ ಸಮೇತಾಗಿನೂ ಪತ್ರೆ ಪುಷ್ಪಗಳನ್ನ ಕೀಳಿಲ್ಲ. ನಿಜವಾಗ್ಲೂ ನೀವೇನಾದ್ರೂ ಗಚ್ಚಿನ ಮಠಕ್ಕೆ ಹೋದ್ರೆ, ಅಥಣಿಗೆ ಹೋದ್ರೆ, ಒಂದು ಗುಂಡ ಅಂತ ಒಂದು ಪ್ಲೇಸ್ ಇದೆ, ಒಂದು ಬಿಲ್ಪತ್ರೆ ಮರ ಇದೆ, ಪಕ್ಕದಲ್ಲಿ ಒಂದು ಸಣ್ಣ ಬಾವಿ ಇದೆ, ಶಿವಯೋಗ ತರದಂತ ಒಂದು ಗುಂಡ ಇದೆ, ಬಾವಿ. ಅಲ್ಲಿ ನೀರು ತೆಗೆದುಕೊಂಡ್ಬಂದು ಆ ಬಿಲ್ಪತ್ರೆ ಮರಕ್ಕೆ ಹಾಕಿ ಸಗಣಿ ಸಾರಿಸಿ ಹೋಗೋದಂತಲ್ಲಿ ಇವತ್ತು ಸಗಣಿ ಸಾರಿಸ್ತಾರೆ ಭಕ್ತರಲ್ಲಿ. ಅದು ಬೆಳಗ್ಗೆ ಬರ್ಬೇಕಾದ್ರೆ ಒಂದು 4-5 ದಳ ಬಿದ್ದಿರುತ್ತಲ್ಲ, ಅದನ್ನು ತಗೊಂಡು ಶಿವಯೋಗ ಮಾಡಿದ್ರು. ಹೆಂಗೆ ಜೈನ ಧರ್ಮದಲ್ಲಿ
ಸಂಕಲ್ಪದಲ್ಲೂ ಹಿಂಸೆ ಮಾಡಬಾರ್ದು ಅಂತ ಏನು ಬಯಸ್ತಾರಲ್ಲ ಒಬ್ಬ ಮನುಷ್ಯ, ಹಿಂಸೆ ಬರೀ ಬೈಯೋದು ಹೊಡೆಯೋದು ಇವೆಲ್ಲ ನಾವು ಈ ಭೌತಿಕವಾಗಿ ಮಾಡ್ತೀವಿ, ಆದ್ರೆ ನಾವು ಮತ್ತೊಬ್ಬರಿಗೆ ಸಂಕಲ್ಪದಲ್ಲೂ ಹಿಂಸೆ ಮಾಡಬಾರ್ದು. ಹಂಗೆ ಶಿವೆಗಳು ಒಂದು ತರುಮರಾದಿಗಳಿಗೂ ಹಿಂಸೆ ಕೊಡಬಾರ್ದು ಅನ್ನೋ ಮನಸ್ಥಿತಿ ಇದ್ದಂಥವ್ರು ಶಿವೆಗಳು. ಸಕಲ ಜೀವಾವಳಿಗೂ ಲೇಸಾಗಲಿ. ಮೃತ್ಯುಂಜಯಗಳು ಗದಿಯ ಮುಂದೆ ಕಸ ಹೊಡಿತಾ ಇರ್ತಾರೆ. ನಮ್ಮ ಸಿದ್ಧಿ ಸ್ವಾಮಿಗಳು ಗದಿಯ ಮುಂದೆ, ಗುರುಶಾಂತ್ ಸ್ವಾಮಿಗಳು, ಶಿವ ಸ್ವಾಮಿಗಳು ಗದಿಯ ಮುಂದೆ ಕಸ ಹೊಡಿದಿರ್ತಾರೆ. ಮುಂಜಾನೆ ಇದ್ದು ಮೃತ್ಯುಂಜಯಪ್ಪ ಈ ಕಸ ಏನ್ ಹೊಡಿತೀನಿ ನೀನು, ಬೇಡ ಹೊಡಿಬೇಡ, ಅದೆಲ್ಲ ಇನ್ನು ಇರುವೆಗಳೆಲ್ಲ ಮಕ್ಕೊಂಡಿರ್ತವೆ, ಅವೆಲ್ಲ ಬಿಸಿಲು ಬಿದ್ದ ತಕ್ಷಣ ಹೋಗ್ತಾವ, ಕಸ ಹೊಡಿಬೇಡ ಅಂತ. ಸಕಲ ಜೀವಾವಳಿಗೂ ದೇಸನ್ನ ಬಯಸ್ತವೆ. ಶಿವಳ ಬಗ್ಗೆ ಹೇಳ್ತಾ ಹೇಳ್ತಾ ಹೋದ್ರೆ ನಿಮಗೆ ಸತ್ಯವಾಗ್ಲೂ ಶಿವಸಂಗಿ ಲಿಂಗರಾಜರು ಮಕ್ಕಳಿರಲ್ಲ, ಅವರಿಗೆ ಇಡೀ ಆಸ್ತಿನ ಶಿವಗಳಿಗೆ ಕೊಡಕ್ ಬರ್ತಾರೆ. ಬೇಡಪ್ಪ, ನಿನ್ ಸಮಾಜಕ್ಕೆ ಇದನ್ನ ಕೊಡು ಅಂತೇಳಿ ಶಿಕ್ಷಣ ಸಂಸ್ಥೆ ಇವತ್ತೇನು ಕಟ್ಟಿದಾರಲ್ಲ, ದೊಡ್ಡ ದೊಡ್ಡ KLE ಸಂಸ್ಥೆಗಳು, BLE ಸಂಸ್ಥೆಗಳು, ಅವೆಲ್ಲವೂ ಶಿವಳ ಆಶೀರ್ವಾದದಿಂದ ಆಗಿದ್ದು. ಅಷ್ಟೇ ಅಲ್ಲ, ನಮ್ಮ ವಾಗೀಶ್ ಪಂಡಿತಾರಾಧ್ಯರು, ಪಂಚಪೀಠದ ಜಗದ್ಗುರು ಕೂಡ ವಾಗೀಶ್ ಪಂಡಿತಾರಾಧ್ಯರು, ಶ್ರೀಶೈಲದ ಜಗದ್ಗುರು ಕೂಡ ಅವರ ಶಿಷ್ಯರು. ಅವರು ಇವತ್ತು ಕೂಡ ವಾಗೀಶ್ ಪಂಡಿತಾರಾಧ್ಯರು ಅವರ ಪೂಜಾ ಕೋಣೆಯಲ್ಲಿ, ಪಂಚಪೀಠಾಧೀಶರ ಪೂಜೆ ಕೋಣೆಗಳಲ್ಲಿ, ಅವರ ಮಠಗಳಲ್ಲಿ ಅತನಿ ಮುರುಗೇಂದ್ರ ಮಹಾಶ್ರೀಗಳು ಫೋಟೋಗಳಿದ್ದಾರೆ. ಅಂದ್ರೆ ಗುರು ವಿರಕ್ತರನ್ನು, ಗುರು ಪರಂಪರೆಯರು ತಲೆಬಾಗಬೇಕು, ವಿರಕ್ತ ಪರಂಪರೆಯರು ತಲೆಬಾಗಬೇಕು ಅಂತ ನಡೆಯಿಂದಲೇ ಬಸವ ತತ್ವವನ್ನು ಆಚರಿಸಿ ತೋರಿಸಿದಂತ ಮಹಾನುಭಾವರು ಅತನಿ ಮುರುಗೇಂದ್ರ ಮಹಾಶ್ರೀಗಳು. ನಾವು ಮರಿಬಾರದು ಅಂತ ಅತನಿ ಮುರುಗೇಂದ್ರ ಮಹಾಶ್ರೀಗಳ ಕಳೆದ ಸಲ 2-3 ಸಲ ನಾವು ಚರ್ಚೆ ಮಾಡಿ, ಶ್ರೀಮಠದ ಎಡ ಮತ್ತು ಬಲಭಾಗದಲ್ಲಿ 2 ನಮ್ಮ ಜಗದ್ಗುರು ಏನ್ ಮಾಡಿದ್ದಾರೆ, ಮಂಟಪ ಕಟ್ಟಿಸಿದ್ದಾರೆ. ಒಂದು ಜಯದೇವ್ ಜಗದ್ಗುರುದು, ಒಂದು ಅತನಿ ಮುರುಗೇಂದ್ರ ಮಹಾಶ್ರೀಗಳದು. ಈ ಬರೋ ದಸರಾದ ಒಳಗಡೆನೆ ಒಂದು ಬಲಭಾಗದಲ್ಲಿ ಅತನಿ ಮುರುಗೇಂದ್ರ ಮಹಾಶ್ರೀಗಳು, ಇನ್ನೊಂದು ಸಂಸ್ಥಾನದ ಬಲಭಾಗದಲ್ಲಿ ಜಯದೇವ್ ಜಗದ್ಗುರುಗಳನ್ನ ಮೂರ್ತಿಯನ್ನ ಒಳಗಡೆ ಕೂರಿಸಬೇಕು ಅನ್ನುವಂಥ ಆಲೋಚನೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಮುಂದಿನ ದಸರಾದೊಳಗಡೆ ಸ್ವಲ್ಪ ಮುಂದಿಂತು ಕೆಲಸ ಮಾಡಿಸುವಂತ ಕೆಲಸವನ್ನು ಕೂಡ ನಮ್ಮ ಶಿವಯೋಗಿ ಕಳ್ಸತ್ ಸರ್ ತಿಳಿಸಿ ಮಾಡ್ಲಾಗ್ತದೆ ಅನ್ನೋ ಮಾತನ್ನು ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಹೆಚ್ಚು ವಿಷಯ ಬಹಳ ಇದ್ರು ಈಗಾಗಲೇ ಸಮಯ ಬಹಳ ಹೋಗ್ಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ ಅನ್ನುವಂಥ ಮಾತನ್ನು ಹೇಳ್ತಾ, ಎಲ್ಲರೂ ಕೂಡ ಸದ್ಭಕ್ತರು. ಇವತ್ತು ಅತನಿ ಶಿವಗಳ ಲಿಂಗೈಕ್ಯ ದಿನ, ಇವತ್ತು ಅವರು ಲಿಂಗೈಕ್ಯರಾಗಿದ್ದು. ಈ ಒಂದು ಸಂದರ್ಭದಲ್ಲಿ ಕರ್ತೃ ಮುರುಗೇಶನ ಸನ್ನಿಧಾನದಲ್ಲಿ ನೀವು ಬಂದು ಕುಂತು ಮಲ್ಲಿಕಾರ್ಜುನ ವಾಣಿ ಕೇಳಿ ಶ್ರೀಮಠದ ಪ್ರಸಾದ ತೆಗೆದುಕೊಂಡು ಹೋಗ್ತಿರಲ್ಲ, ಇಲ್ಲಿ ತನಕ ನಿಮ್ಗೆ ಯಾವ್ಯಾವ ವ್ಯಾಧಿ ಅವೆಲ್ಲವೂ ಬಗೆಹರಿತವೆ. ಅದನ್ನು ಸಂಕಲ್ಪದಿಂದ ನಡೆಯಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಂತ ಶಿವಯೋಗಿ ಜಯಂತಿಗೆ ಬಹಳ ಇಷ್ಟಪಟ್ಟು ಬಂದಂತ ಎಲ್ಲ ಸದ್ಭಕ್ತರಿಗೂ ಮುರುಗೇಶನ ಆಶೀರ್ವಾದ ಸದಾ ಇರಲಿ ಅಂತ ಭಾವಿಸ್ಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಈಗ ಅತನಿ ಕೊನೆಯದಾಗಿ